ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ 57 ಕೋಟಿ ಬೆಲೆ ಬಾಳುವಂತಹ 5 ಟನ್ ಮಾದಕ ವಸ್ತುವನ್ನ ನಾಶ ಮಾಡಲಾಗಿದೆ. ಜಿಲ್ಲೆಯಲ್ಲಿಯೂ ಕೂಡ 128 ಕೋಟಿ ಮೌಲ್ಯದ ಮಾದಕ ವಸ್ತುಗಳಿಗೆ ಬೆಂಕಿ ಇಡಲಾಗಿದೆ. ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ಒಟ್ಟು 3885.5 ಕೆಜಿ ಗಾಂಜಾ, ಇನ್ನು 52.5 ಕೆಜಿ ಎಡಿಎಂಎ ಮತ್ತು ಎಲ್ಎಸ್ಡಿ, ಹ್ಯಾಶಿಸ್, ಗಾಂಜಾ, ಆಯಿಲ್, ಹೆರಾಯಿನ್ ಮುಂತಾದ ಮಾದಕ ವಸ್ತುಗಳು ಸೇರಿ ಒಟ್ಟು 36.65 ಕೋಟಿ ವಸ್ತುವನ್ನ ಗೃಹ ಸಚಿವರು, ಡಿಜಿ ಮತ್ತು ಐಜಿಪಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನಾಶ ಮಾಡಲಾಯಿತು. ಇನ್ನು ಉಳಿದಂತಹ 17 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ಗಾಜಿಪುರದಲ್ಲಿ ಬೆಂಕಿ ಇಟ್ಟರು. ಒಟ್ಟು 5835.51 ಕೆಜಿ ಗಾಂಜಾ, 7847 ಕೆಜಿ ಎಂಡಿಎಂಎ ಸೇರಿ ಒಟ್ಟು 42.15 ಕೋಟಿ ವಸ್ತುಗಳನ್ನು ನಾಶ ಮಾಡಲಾಗಿದೆ. ಇನ್ನು ಭಾನುವಾರ ನೇರಳೆ ಮಾರ್ಗದಲ್ಲಿ ಕಾಮಗಾರಿ ಹಿನ್ನೆಲೆಯಲ್ಲಿ ಟ್ರಿನಿಟಿ ಮತ್ತು ಎಂಜಿ ರೋಡ್ ಮೆಟ್ರೋ ನಿಲ್ದಾಣಗಳ ನಡುವಿನ ವಾಣಿಜ್ಯ ಸೇವೆ ಭಾಗಶಃ ಸ್ಥಗಿತ ಆಗುತ್ತೆ. ಎಂಜಿ ರೋಡ್ ಹಾಗೂ ಇಂದಿರಾನಗರ ಮೆಟ್ರೋ ನಿಲ್ದಾಣಗಳ ನಡುವೆ ಬೆಳಿಗ್ಗೆ 7ರಿಂದ 9 ಗಂಟೆ ತನಕ ತಾತ್ಕಾಲಿಕವಾಗಿ ಮೆಟ್ರೋ ವಾಣಿಜ್ಯ ಸೇವೆ ಇರೋದಿಲ್ಲ. ಆದರೆ ಎಂಜಿ ರೋಡ್ ಮತ್ತು ಚಲ್ಲಘಟ್ಟ ಹಾಗೂ ಇಂದಿರಾನಗರ ಮತ್ತು ವೈಟ್ ಫೀಲ್ಡ್ ನಡುವೆ ಬೆಳಿಗ್ಗೆ 7 ಗಂಟೆಯಿಂದ ಚಲಿಸುತ್ತೆ. ಹಸಿರು ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ಸೇವೆ ಇರುತ್ತೆ.